ಸರ್, ಈಗ ತಾವೆಲ್ಲ ಆಕಾಂಕ್ಷಿಗಳು ಬಂದು ತಮ್ಮ ಹಿರಿಯ ಲೀಡರ್ ಭೇಟಿ ಮಾಡ್ತಾ ಇದ್ರಿ. ನಮಗೆ ಭರವಸೆ ಇದೆಯಾ ಸರ್, ಸಿಗುತ್ತೆ ಅಂತ? ನಮಗೆ ಭರವಸೆ ಇದೆ. ಯಾಕಂದ್ರೆ ಕೋಲಾರ ಜಿಲ್ಲೆಗೆ ಕಳೆದ 3 ಬಾರಿ ಅವಕಾಶ ಕೊಡದಿರೋದ್ರಿಂದ ಈ ಬಾರಿ ಕೊಡಲೇಬೇಕು ಅಂತೇಳಿ ನಾವು 4 ಮಂದಿ ಶಾಸಕರು ಇರ್ತಕ್ಕಂಥ 6 ಮಂದಿಯಲ್ಲಿ 4 ಮಂದಿ ಕಾಂಗ್ರೆಸ್ನವರು ಒತ್ತಾಯಪೂರ್ವಕವಾಗಿ ಕೇಳ್ತಾ ಇದ್ದೀವಿ. ನಮಗೆ 2 ಬಾರಿ ಜಿಲ್ಲೆಗೆ ಅವಕಾಶ ಕೊಟ್ಟಿಲ್ಲ, ಕೊಡಲೇಬೇಕು ಅಂತೇಳಿ ಎಲ್ಲ ನಾಯಕರು ಕೂಡ ಕಡಾಖಂಡಿತವಾಗಿ ನಾವು ಕೇಳ್ತಾ ಇದ್ದೀವಿ. ಯಾಕಂದ್ರೆ ಒಂದು ವೇಳೆ ಅವಕಾಶ ಕೊಡಲಿಲ್ಲ ಅಂದ್ರೆ ಮುಂದೆ ಜಿಲ್ಲೆಯಲ್ಲಿ ನಾವೆಲ್ಲ ಶಾಸಕರಿಗೆ ಅಲ್ಲಿ ಬಹಳ ಕಷ್ಟ ಆಗ್ತದೆ. ಜೊತೆಗೆ ಆ ಜಿಲ್ಲೆಯಲ್ಲಿ ಒಂದು ಭಾವನೆ ಬರುತ್ತೆ, ಈ ಎಲ್ಲ ಅಸಮರ್ಥರು ಬ್ರಿಜ್ ತಗೊಳ್ಳಿಕ್ಕೆ ಅಂತೇಳಿ ಒಂದು ಭಾವನೆ ಬರ್ತದೆ. ಆ ಭಾವನೆ ಸಮಾಜದಲ್ಲಿ ಬಂದಾಗ ಸಹಜವಾಗಿ ನಾವೆಲ್ಲ ಕುಗ್ಗೋಗ್ತೀವಿ, ನಮ್ಮ ಕಾರ್ಯಕ್ರಮ ಕುಗ್ಗೋಗ್ತಾರೆ. ಆದ್ರಿಂದ ಇದುವರೆಗೂ ಕೂಡ ಸ್ಥಳೀಯರು ಕೊಡ್ತಾ ಇಲ್ಲ. ಯಾರೋ ಬೆಂಗಳೂರಿಂದನೋ ಬೇರೆ ಕಡೆಯಿಂದ ಬಂದು ಅಲ್ಲಿ ಉಸ್ತುವಾರಿ ಮಾಡ್ಕೊಂಡು ಹೋಗೋದ್ರಿಂದ ಸ್ಥಳೀಯವಾಗಿ ಜಿಲ್ಲೆಯಲ್ಲಿ ಯಾವುದೋ ಅಭಿವೃದ್ಧಿ ಕೆಲಸ ಹೆಚ್ಚಾಗಿ ಆಗ್ತಾ ಇಲ್ಲ, ಜನಸಾಮಾನ್ಯರಿಗೆ ಸ್ಪಂದನೆ ಸಿಗ್ತಾ ಇಲ್ಲ. ಹಂಗಾಗಿ ನಾವೆಲ್ಲ ಶಾಸಕರು ಒಗ್ಗಟ್ಟಾಗಿ ಈ ಬಾರಿ ನಮ್ಮ ಮಂತ್ರಿ ಸ್ಥಾನ ಕೊಡಲೇಬೇಕು ಅಂತ ಕೇಳ್ತಾ ಇದ್ದೀವಿ. ಈಗ ಕೆಲವರು ಅಪಚಾರವನ್ನು ಮಾಡ್ತಾರೆ, ಕೆಲವರು ಬಿಸ್ಕೆಟ್ ಮಾಡುವರು ಇರ್ತಾರೆ. ಇಲ್ಲ, ಈ ಮಂತ್ರಿ ಬೇಕು, 4 ಜನ ಒಂದಾಗಿದ್ದಾರೆ ಅನ್ನೋ ಭಾವನೆ ಇದೆ. ಖಂಡಿತ ಅಲ್ಲ. ನಾವು ಒಂದೇ ಜಿಲ್ಲೆಯವರೇ, ಒಂದೇ ಪಕ್ಷದವರೇ, ಯಾವತ್ತೂ ಒಂದಾಗಿದ್ದೀವಿ, ಮುಂದೇನೂ ಒಂದಾಗಿರ್ತೀವಿ. ಜಿಲ್ಲೆಯಲ್ಲಿ ಪಕ್ಷವನ್ನು ಕಟ್ತೇವೆ. ಜಿಲ್ಲೆ ಹುಟ್ಟಬೇಕು, ನಮ್ಮ ಜಿಲ್ಲೆ ಹುಟ್ಟಬೇಕು. ಹಾಗಾಗಿ ನಾವು ಬೇರೆಯವ್ರಿಗೆ ಕೊಟ್ಟರು ಕೂಡ ಜಿಲ್ಲೆ ಕೂಡ ಅದೇನು ಬೇಸರ ಇಲ್ಲ. ಕೊತ್ತೂರು ಮಂಜುನಾಥ್ ಅವರು ಎಲ್ಲ ಒಂದ್ ಕಡೆ ಅಡ್ಡಿ ಹಾಕ್ತಿದಾರಂತಲ್ಲ ಸರ್? ಖಂಡಿತ ಇಲ್ಲ ಪಾಪ. ಯಾಕೆ ಕೂಡ ಕೇಳ್ತಾ ಇದ್ದಾರೆ ನಮ್ ಕೂಡಿ ಅಂತ? ಇಲ್ಲ ಬನ್ನೆ. ಈಗ ನಾವೆಲ್ಲ ಒಟ್ಟಾಗಿ ಹೋದಾಗ ಕೊತ್ತೂರು ಮಂಜುನಾಥ್ ಅವರು, MLC ಅನಿಲ್ ಕುಮಾರ್ ಅವರು, ಮಾಲ್ದೀರ್ ನಂಜೇಗೌಡರು ಕೂಡ ಒಮ್ಮತವಾಗಿ ಸೀನಿಯರ್ ನಮ್ಮ ಎಸ್ ಎನ್ ನಾರಾಯಣ ಇದ್ದಾರೆ, ಬಲಗೈ ಸಮುದಾಯದವರಿದ್ದಾರೆ. ಆ ಸಮುದಾಯ ಹೆಚ್ಚಿಗೆ ಜಿಲ್ಲೆಯಲ್ಲಿ ಜನ ಇರೋದ್ರಿಂದ ಅವ್ರು ಕೊಡಿ ಅಂತ ಹೇಳಿದ್ದಾರೆ, ಓಪನ್ ಆಗಿ ಹೇಳಿದ್ದಾರೆ. ಎಷ್ಟು ಬಾರಿ ಡೆಲ್ಲಿಗೆ ಹೋಗ್ತೀರಾ? ಡೆಲ್ಲಿಗೆ ಹೋದ್ರು ಅದೇ ಅಲ್ವಾ? ಡೆಲ್ಲಿಗೆ ಹೋದ್ರು ಇದು ನಮ್ಮ ಸಾಹೇಬ್ರು, ಖರ್ಗೆ ಸಾಹೇಬ್ರನ್ನ ನೋಡ್ಬೇಕು, ಮುಖ್ಯಮಂತ್ರಿಗಳನ್ನ ನೋಡ್ಬೇಕು, ಮಾಜಿ ಮುಖ್ಯಮಂತ್ರಿ ನೋಡ್ಬೇಕು, ಅಷ್ಟೇ ಅಲ್ವಾ ಸರ್? ಮುನಿಯಪ್ಪ ಅವ್ರು ಏನಾದ್ರು ಪ್ರಭಾವ ಬೀರ್ತಿದಾರಾ ಇದಕ್ಕೆ? ಸಚಿವ ಸ್ಥಾನ ಕೊಡಿಸೋದಕ್ಕೆ, ತಪ್ಪಿಸೋದಕ್ಕೆ? ಅವ್ರದೇ ಪಾಪ. ಅವರು ಉಪಮುಖ್ಯಮಂತ್ರಿ ಆಗಿ ಕೊಟ್ಟಿದ್ದಾರೆ, ಹಿರಿಯರು, ಆಗ್ಲಿ ಸಂತೋಷ. ಅವ್ರು ಯಾರಿಗೂ ಬೇರೆಯವ್ರು ಸಹಾಯ ಮಾಡಕ್ ಹೋಗಲ್ಲ, ಅದರಿಂದ ಕೂಡ ಅವರಷ್ಟೇ. ಅದೇ ಸರ್, ಹಾಗೆ ಅಲ್ವಾ? ಅವ್ರ ಕುಟುಂಬ ಅಷ್ಟೇ ಅಲ್ವಾ? ಯಾವ ಉದಾಹರಣೆ ಒಂದೇಳಿ. ಇವತ್ತು ಕೂಡ ಅವ್ರ ಫೈಟ್ ಏನು? ನನ್ನ ಉಪಮುಖ್ಯಮಂತ್ರಿ ಮಂತ್ರಿ ಮಾಡಿ ಒಳ್ಳೊಳ್ಳೆ ಪೋರ್ಟ್ಫೋಲಿಯೋ ಕೊಡಿ ಅಂತ ಖಂಡಿತವಾಗಿ ಕೂಡ ಅವ್ರು ಸೀನಿಯರ್ ಇದ್ದಾರೆ, ಅದು 2 ಮಾತಿಲ್ಲ. ಆದ್ರೆ ಅವರಿಗೆ ರಾಜಕೀಯವಾಗಿ ಜನ್ಮ ಹುಟ್ಟಿದ್ದು ಕೋಲಾರ ಜಿಲ್ಲೆ, ಕೋಲಾರ ಲೋಕಸಭಾ ಕ್ಷೇತ್ರ. ಬಹುಶಃ ಅಲ್ಲಿ 7 ಬಾರಿ ನಾವೆಲ್ಲ ಕೂಡ ಹೆಚ್ಚಿಗೆ ಬಲಗೈ ಸಮುದಾಯ ಇದ್ರೂ ಕೂಡ ಕಡಿಮೆ ಜನಸಂಖ್ಯೆ ಇರ್ತಕ್ಕಂಥ ಎಡಗೈ ಸಮುದಾಯದವ್ರನ್ನ ಇವತ್ತು 7 ಬಾರಿ ಸಂಸದನಾಗಿ ಮಾಡಿದ್ದೀವಿ, 2 ಬಾರಿ ಮಂತ್ರಿಯನ್ನಾಗಿ ಮಾಡಿದ್ದೀವಿ. ಕನಿಷ್ಠ ಸೌಜನ್ಯಕ್ಕಾದ್ರೂ ಕೂಡ ಇವತ್ತು ಅವರೇ ಮುಂದೆ ನಿಂತು ಒಬ್ಬ ಬಲಗೈ ಸಮುದಾಯ ಸಹಾಯ ಮಾಡಿದಾರಪ್ಪ, ಒಬ್ಬ ಮಂತ್ರಿ ಮಾಡೋಣ ಅಂತೇಳಿ ಅವರೇ ಜವಾಬ್ದಾರಿ ವಹಿಸ್ಕೋಬೇಕಾಗಿತ್ತು. ಅವರು ದೇವನಹಳ್ಳಿಗೆ ಶಿಫ್ಟ್ ಆಗಿ ಬೆಂಗಳೂರು ಗ್ರಾಮಾಂತರ ಶಿಫ್ಟ್ ಆದ್ಮೇಲೆ ಬಹುಶಃ ಅವರು ಮಂತ್ರಿ ಆಗಿದ್ದಾರೆ, ಅವ್ರು ಬ್ಯುಸಿಲಿ ಅವರಿದ್ದಾರೆ. ನಮಗೆ ಆ ಬಗ್ಗೆ ಏನು ಬೇಸರ ಇಲ್ಲ, ತಲೆ ಕೆಡಿಸ್ಕೊಳ್ತಿಲ್ಲ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.